ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಗೆಳೆಯರೇ, ನೂತನ ಮನೆಯಲ್ಲಿ ನಡೆಯುವ ದುರ್ಗಾ ನಮಸ್ಕಾರದ ಒಂದು ಝಲಕ್ಕಿದು. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಹೊಸ ವಿಷಯವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಈ ನೂತನ ಮನೆಗೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಹಸು ಮತ್ತು ಕರುವನ್ನು ಮನೆ ಒಳಗಡೆ ತಗೊಂಡು ಹೋಗ್ತಾರೆ. ಹಾಗೆ ಹಾಲನ್ನು ಸಹಿತ ಉಕ್ಕಿಸ್ತಾರೆ. ಮತ್ತು ಈ ಗೋದಾನದ ವಿಶೇಷತೆ ಏನು, ಗೋದಾನವನ್ನು ಯಾಕೆ ಮಾಡಬೇಕು, ಇದು ಧಾರ್ಮಿಕ ಹಾಗೂ ವೈಜ್ಞಾನಿಕವಾಗಿ ಇದರ ಹಿನ್ನೆಲೆ ಏನು ಅನ್ನೋ ಬಗ್ಗೆ ನಮ್ಮ ಪುರೋಹಿತರಾದ ಅಭಿಷೇಕ್ ಭಟ್ ಮಾವಿನಕಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದರ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರಣೆ ಕೊಡ್ತಾರೆ. ವಿಶೇಷವಾಗಿ ಗೃಹ ಪ್ರವೇಶವನ್ನು ಮಾಡುವಾಗ ಸಪ್ತಶುದ್ಧಿ ಅಂತ ಮಾಡ್ತಾರೆ. ಸಪ್ತಶುದ್ಧಿಯನ್ನ ಗೃಹ ಪ್ರವೇಶ ಆದ ಮೇಲೆ ಮಾಡ್ತಾರೆ. ಈಗ ಹಾಗೆ ನೋಡುವುದಾದರೆ ಅದನ್ನು ಮುಂಚಿತವಾಗೇ ಮಾಡಬೇಕು ಅಂತ. ಒಂದು ಮನೆಯನ್ನು ಕಟ್ಟಬೇಕು ಅಂತಾದಾಗ ನಾವು ಆ ಜಾಗವನ್ನು ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಪರಿಶೀಲನೆಯನ್ನು ಮಾಡಿ ಒಳ್ಳೆಯ ಜಾಗ ಅಂತ ತೀರ್ಮಾನವನ್ನು ಮಾಡಿ ಅಲ್ಲಿ ಸಪ್ತಶುದ್ಧಿಯನ್ನು, ಭೂ ಪರಿಗ್ರಹವನ್ನು ಮಾಡಿ ಸಪ್ತಶುದ್ಧಿಯನ್ನು ಮಾಡಬೇಕು. ಖನನಂ ಹರಣಂ ದಾಹ ಗೋ ನಿವಾಸನಂ ವಿಪ್ರೋಚ್ಚಿಷ್ಟಂ ಪಂಚಗವ್ಯಂ ಸಪ್ತೈತ ಸ್ಥಾನಶುದ್ಧಯ ಅಂತ. ಮೊದಲನೇದಾಗಿ ಆ ಜಾಗ ಎಷ್ಟೋ ಯುಗದಿಂದ ಇರುವಂಥದ್ದು. ಅಲ್ಲಿ ಯಾವ್ಯಾವೋ ಪ್ರಾಣಿಗಳು ಏನೇನನ್ನೋ ಮಾಡ್ತಾ ಇರ್ತದೆ. ಹಾಗೆ ಅಲ್ಲಿ ಕೆಲವೊಂದು ಜೀವಿಗಳು ನಶಿಸಿ ಹೋಗಿರ್ತದೆ. ಅಂತಹ ಜಾಗ ಶುದ್ಧ ಇರುವುದಿಲ್ಲ ಅಂತ. ಅದಕ್ಕಾಗಿ ಮೇಲಿನ ಪದರವನ್ನು ಖನನವನ್ನು ಮಾಡಬೇಕು. ಖನನ ಅಂದರೆ ಆ ಮಣ್ಣನ್ನು ಅಗೆಯಬೇಕು. ಅಗೆದಂತಹ ಮಣ್ಣನ್ನು ನೈಋತ್ಯದ ದಿಕ್ಕಿಗೆ ಹಾಕಬೇಕು. ಅದೇ ಹರಣ ಅಂತ. ಹಾಗೆ ಪೂರ್ಣವನ್ನು ಖನನಂ ಹರಣಂ ದಾಹ, ಆ ಜಾಗವನ್ನು ಸುಡಬೇಕು. ಆ ಸುಟ್ಟಾಗ ಅಲ್ಲಿರುವಂತಹ ಎಲ್ಲ ಕೆಟ್ಟ ವಸ್ತುಗಳು ಆ ಅಗ್ನಿಯ ಒಂದು ಶಾಖದಿಂದಾಗಿ ಅದು ಸುಟ್ಟು ಹೋಗ್ತದೆ. ತದನಂತರದಲ್ಲಿ ಪೂರ್ಣಂ, ಈಶಾನ್ಯದ ದಿಕ್ಕಿನಿಂದ ಒಳ್ಳೆಯ ಮಣ್ಣನ್ನು ತಂದು ಅಲ್ಲಿ ಪೂರ್ಣವನ್ನು ಮಾಡಿ ದೃಢವನ್ನು ಮಾಡಬೇಕು. ಹಾಗೆ ಗೋ ನಿವಾಸನ, ಆ ಜಾಗದಲ್ಲಿ ಒಂದಿಷ್ಟು ವರ್ಷಗಳ ಕಾಲ, ಇದರ ತಿಂಗಳ ಕಾಲ ಅಲ್ಲಿ ಗೋವನ್ನು ಕಟ್ಟಬೇಕು. ಅದೇ ಗೋ ನಿವಾಸನ ಅಂತ. ಆ ಗೋವನ್ನು ಕಟ್ಟಿ ಅದರ ಒಂದು ಗೋಮೂತ್ರ ಹಾಗೆ ಗೋಮಯಾದಿಗಳು ಅಲ್ಲಿ ಬೀಳಬೇಕು. ಅದರ ಮುಖೇನವಾಗಿ ಆ ಜಾಗ ಶುದ್ಧಿ ಆಗಬೇಕು. ಶುದ್ಧಿಯಾದ ನಂತರದಲ್ಲಿ ಅಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ತದನಂತರದಲ್ಲಿ ಪಂಚಗವ್ಯಗಳಿಂದ ಶುದ್ಧಿಯನ್ನು ಮಾಡಿ ಆಮೇಲೆ ಅಲ್ಲಿ ಮನೆಯನ್ನು ಕಟ್ಟಬೇಕು ಅಂತ. ಈಗ ಕಾಲ ಬದಲಾಗಿದೆ, ಅಷ್ಟೆಲ್ಲ ಸಮಯ ಇರುವುದಿಲ್ಲ. ಆದ್ದರಿಂದ ಗೃಹವನ್ನು ನಿರ್ಮಾಣ ಮಾಡಿ ಅದನ್ನು ಪ್ರವೇಶದ ಮುಂಚಿತವಾಗಿ ಆ ಮನೆಯನ್ನ ಪರಿಗ್ರಹವನ್ನು ಮಾಡಿಕೊಂಡು ತದನಂತರದಲ್ಲಿ ಈ ಸಪ್ತಶುದ್ಧಿಗಳನ್ನು ಖನನಂ ಹರಣಂ ದಾಹ ಗೋ ನಿವಾಸನ, ಗೋ ಪೂಜಾರಾಧನೆಯನ್ನು ಮಾಡಿ ಆ ಗೋವನ್ನು ಒಳಗೆ ತಂದು ಮನೆಯನ್ನೆಲ್ಲ ಓಡಾಡಿಸಿ ತದನಂತರದಲ್ಲಿ ಅದನ್ನು ಬಿಡುವಂಥದ್ದು. ಇದು ರೂಢಿಗೆ ಬಂದಿರುವಂಥದ್ದು. ಶಾಸ್ತ್ರ ಇರುವುದೊಂದಾದರೆ ಕಾಲಕ್ಕೆ ಉಚಿತವಾಗಿ ಈ ರೀತಿಯಾದಂತಹ ಪದ್ಧತಿಗಳು ಬಂದಿದೆ ಅಂತ ಹೇಳ್ಬೋದು. ಹಾಗೆ ಅವರು ಕೇಳಿದ್ರು ಹಾಲನ್ನು ಉಕ್ಕಿಸುವಂತಹ ಪದ್ಧತಿ. ಹಾಲು ಸಮೃದ್ಧಿಯ ಸಂಕೇತ ಅಂತ. ಆ ಸಮೃದ್ಧಿಯ ಸಂಕೇತವಾಗಿ ಗೃಹ ಪ್ರವೇಶ ಆದ ಮೇಲೆ ಆ ಹಾಲನ್ನು ಉಕ್ಕಿಸುವಂಥದ್ದು. ಹಾಗೆ ಇನ್ನು ಗೋದಾನದ ಮಹತ್ವ. ಗೋದಾನ ಹೇಳುವಂಥದ್ದು ಅತ್ಯಂತ ವಿಶೇಷವಾದಂಥದ್ದು. ಎಲ್ಲ ಧರ್ಮ ಕರ್ಮಗಳ ಒಂದು ಸಫಲತೆಗೋಸ್ಕರವಾಗಿ, ಪರಿಪೂರ್ಣತೆಗೋಸ್ಕರವಾಗಿ ಶಾಸ್ತ್ರವೇ ಹೇಳಿರುವಂಥದ್ದು ಗೋದಾನ ಅಂತ. ಗೋದಾನ ಸಾಂಗತಾ ಫಲಸಿದ್ಧಿ ಭವಂತೋ ಬ್ರುವಂತೋ ಅನೇನ ಸವತ್ಸ ಗೋದಾನ ವಿಧಿಕರ್ಮಣ. ನಾನಾ ವಿಧವಾದಂತಹ ಗೋದಾನಗಳು ಅಂದರೆ
ನಾವು ಸಂಕಲ್ಪ ಮಾಡಿದ ಹಾಗೆ ಗೋದಾನ. ಎಲ್ಲ ಕರ್ಮಗಳಿಗೂ ಸಹಿತ ಗೋದಾನವನ್ನು ಹೇಳಿರುವಂಥದ್ದು. ಪೂರ್ವ ಕರ್ಮಗಳಿಗೂ ಆಗಿರಬಹುದು, ಅಪರ ಕರ್ಮಗಳಿಗೂ ಆಗಿರಬಹುದು, ಹಾಗೆ ಕೃಚ್ಛಾಚರಣೆಗೂ ಆಗಿರಬಹುದು. ಎಲ್ಲವಕ್ಕೂ ಸಹಿತ ಗೋವೇ ಪ್ರಧಾನವಾಗಿರುವಂಥದ್ದು. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಸಂಪತ್ತು ಅಂದರೆ ಅದನ್ನ ಗೋವು ಅಂತ ಕರಿತಾ ಇದ್ರು. ಹಿಂದಿನ ಕಾಲಮಾನದಲ್ಲಿ ಒಬ್ಬ ಮನುಷ್ಯನಲ್ಲಿ ಎಷ್ಟು ಸಾವಿರ ಗೋವುಗಳಿದೆ ಎನ್ನುವುದರ ಮುಖೇನವಾಗಿ ಅವನು ಎಷ್ಟು ಶ್ರೀಮಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಆಗ ಒಂದು ಕರ್ಮವನ್ನು ಮಾಡಿದಾಗ ಅವನು ಅದರ ಪರಿಪೂರ್ಣತೆಗೋಸ್ಕರವಾಗಿ ಆ ಗೋವುಗಳನ್ನು ನಂದು ಒಂದು 10 ಗೋವೋ 15 ಗೋವೋ ಗೋವನ್ನು ದಾನ ಮಾಡುವಂಥದ್ದು ಅಂತ. ಆ ಗೋವನ್ನು ದಾನ ಮಾಡಿದರೆ ಕರ್ಮದ ಒಂದು ಪೂರ್ಣತೆ ಸಬಲತೆ ಹೇಳುವಂಥದ್ದು ಬರುವಂಥದ್ದು. ಒಂದು ಯಜ್ಞ ಕರ್ಮವನ್ನು ಮಾಡಿದಾಗ ಸಹಿತ ಕೊನೆಯಲ್ಲಿ ಹೇಳುವಂಥದ್ದು ಗೋದಾನವನ್ನು ಮಾಡಬೇಕು ಅಂತ. ಆ ಆಘಾರ ತಂತ್ರದಲ್ಲಿ ಬ್ರಹ್ಮನನ್ನು ಕೂರಿಸ್ತಾರೆ. ಆ ಬ್ರಹ್ಮನಿಗೆ ನಾವು ದಕ್ಷಿಣಾದಿಗಳನ್ನ ಕೊನೆಯಲ್ಲಿ ಕೊಡ್ತೇವೆ. ಗಾಮಿತ್ಯರ್ಥ ಅಂತ ಬರ್ತದೆ. ನಾವು ದಕ್ಷಿಣೆಯನ್ನು ಕೊಟ್ಟು ಇದು ಗೋವಿಗೆ ಸಮನಾಗಿ ಇರುವಂಥದ್ದು ಅಂತ ಹೇಳಿಕೊಡ್ತೇವೆ. ಆ ಗೋದಾನ ಹೇಳುವಂಥದ್ದು ಅತ್ಯಂತ ಪವಿತ್ರವಾದಂಥದ್ದು ಅಂತ ಹೇಳಿರುವಂಥದ್ದು. ಉತ್ಸತರೀಂ ಪುಚ್ಛಂಗೃಹೀತ್ವ ಪುಚ್ಛಂಗೃಹೀತ್ವ ಬಾಲತ್ತುದಿ ಹಿಡಿದು ಕೊಡ್ತಾರೆ. ಹಾಗೆ ದಕ್ಷಿಣ ರೂಪದಲ್ಲೂ ಕೊಡ್ತಾರೆ, ಆಕಾರ ರೂಪದಲ್ಲೂ ಕೊಡ್ತಾರೆ. ಆದರೆ ಈ ದೇಶಿ ಹಸು ಇಂಪಾರ್ಟೆಂಟು. ಆದರೆ ಗೋದಾನದಲ್ಲಿ ಇವಾಗ ಜರ್ಸಿ ಹಸುಗಳನ್ನು ಬೇರೆ ಬೇರೆ ಹಸುಗಳನ್ನು ಕೊಡ್ತಾರೆ. ಅದು ಎಷ್ಟು ಸರಿ? ಭಾರತೀಯ ತಳಿಯಾದಂತಹ ತಳಿಯನ್ನೇ ಕೊಡಬೇಕು. ಯಾಕೆ ಅಂದ್ರೆ ಅದರಲ್ಲಿ ವೈಜ್ಞಾನಿಕವಾಗಿಯೂ ಈಗ ಪ್ರೂವ್ ಆಗಿರುವಂಥದ್ದು ದೇಶೀಯ ಭಾರತೀಯ ತಳಿಯ ಗೋವಿನ ಒಂದು ಹಾಲು ಹೇಳುವಂಥದ್ದು ಅತ್ಯಂತ ಮಹತ್ವಪೂರ್ಣವಾದಂಥದ್ದು, ಆರೋಗ್ಯಕರವಾದಂಥದ್ದು ಅಂತ. ಈಗ ವಿದೇಶಿ ತಳಿಯಾದಂತಹ ಗೋವುಗಳಲ್ಲಿ ಆ ರೀತಿಯಾದಂತಹ ಆರೋಗ್ಯಪೂರ್ಣವಾದಂತಹ ವಿಶೇಷ ಗುಣಗಳು ಇಲ್ಲ, ಅದು ಬೇರೆ ರೋಗಕ್ಕೆ ಕಾರಣವಾಗ್ತದೆ ಅಂತ ಈ ವೈಜ್ಞಾನಿಕವಾಗಿಯೂ ತಿಳಿದು ಬಂದಿರುವಂಥದ್ದು. ಆದ್ರಿಂದ ವೈಜ್ಞಾನಿಕವಾಗಿ ಈ ಭಾರತೀಯ ತಳಿಯ ಗೋವನ್ನೇ ಕೊಡುವುದು ಅತ್ಯಂತ ವಿಶೇಷವಾದಂಥದ್ದು. ಅದು ಆಗದಿದ್ದ ಪಕ್ಷದಲ್ಲಿ ಸುವರ್ಣ ಗೋದಾನವನ್ನು ಹೇಳುತ್ತೆ. ಬಂಗಾರದ ಗೋ ಪ್ರತಿಮೆಯನ್ನು ಕೊಡಬೇಕು. ಅದು ಕಷ್ಟ ಸಾಧ್ಯ. ಯಾಕೆ ಅಂದ್ರೆ ಎಲ್ಲರೂ ಧನಿಕರಾಗಿರುವುದಿಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಪರಿಸ್ಥಿತಿಗಳು ಇರ್ತದೆ. ಆದ್ರಿಂದ ರಜತ ಗೋದಾನವನ್ನು ಕೊಡಬಹುದು. ಅದು ಕಷ್ಟ ಸಾಧ್ಯವಾದಂತಹ ಪಕ್ಷದಲ್ಲಿ ಸುವರ್ಣ ಗೋದಾನವನ್ನು ಕೊಡಬಹುದು. ಅದು ಕಷ್ಟ ಸಾಧ್ಯವಾದಂತಹ ಪಕ್ಷದಲ್ಲಿ ರಜತ ಗೋದಾನವನ್ನು, ಬೆಳ್ಳಿಯ ಗೋದಾನವನ್ನು ಕೊಡಬಹುದು. ಅದು ಕಷ್ಟ ಸಾಧ್ಯವಾದಂತಹ ಪಕ್ಷದಲ್ಲಿ ಅದಕ್ಕೆ ಪೂರಕವಾದಂತಹ ಧನವನ್ನ ಕೊಡಬೇಕು, ಅಂದ್ರೆ ಹಣವನ್ನು ಕೊಡಬೇಕು ಅಂತ ಶಾಸ್ತ್ರಕಾರರು ಹೇಳಿರುವಂಥದ್ದು. ಇವಾಗ ಹೊಸ ಮನೆಯಲ್ಲಿ ಹಾಲು ಉಕ್ಸೋ ಜೊತೆಗೆ ಈ ತೊಟ್ಟಲು, ಅಕ್ಕಿ, ತೆಂಗಿನಕಾಯಿ, ಬೇರೆ ಬೇರೆ ತರಕಾರಿಗಳನ್ನು ತಗೊಂಡ್ಬರ್ತಾರೆ. ಇದರ ಹಿನ್ನೆಲೆ ಏನು? ಎಲ್ಲವೂ ಸಮೃದ್ಧಿಯ ಸಂಕೇತ ಅಂತ. ನಾವು ಪ್ರವೇಶವಾಗ್ತಾ ಇರ್ತೇವೆ, ಆ ಮನೆಯಲ್ಲಿ ಪೂರ್ಣವಾದಂತಹ ಒಂದು ಪಾತ್ರೆಯನ್ನು ನಾವು ಹಿಡಿದು ಬಂದಾಗ ಯಾವುದು ಖಾಲಿಯಾಗಿ ತರಬಾರದು ಅಂತ ಸಮೃದ್ಧವಾದಂತಹ ಸಂಕೇತ. ಅಂದರೆ ಈ ಮನೆ ತುಂಬಿರಬೇಕು ಅನ್ನೋದು ಅರ್ಥ. ತುಂಬಿರಬೇಕು. ಆ ಮನೆಯಲ್ಲಿ ಇನ್ನೂ ಸಹಿತ ಮುಂದೆ ಒಳ್ಳೆಯದಾಗಬೇಕು ಹೇಳುವಂತಹ ಅರ್ಥದಲ್ಲಿ ಎಲ್ಲ ಪರಿಪೂರ್ಣವಾದಂತಹ ವಸ್ತುಗಳನ್ನ, ಸುಮಂಗಲವಾದಂತಹ ವಸ್ತುಗಳನ್ನ ಹಿಡಿದು ಬರುವಂತದ್ದು. ಗೆಳೆಯರೇ, ಮನೆ ಗೃಹ ಪ್ರವೇಶ ಧಾರ್ಮಿಕ ಪದ್ಧತಿ, ಅವರ ನಂಬಿಕೆ, ಆಚಾರ ವಿಚಾರಗಳು, ಗೋದಾನದ ಇಂಪಾರ್ಟೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ರಾಜಾ ಅತ್ವ ವರುಣೋ ನಯತು ದೇವಿ ದಕ್ಷಿಣೇ ರುದ್ರಾಯ ಕಾಮ ತಯಾಮ ತತ್ವಮಶ್ಯಾನ್ ವಯೋಧಾತ್ರೆ ಮಯ ಮುಖ್ಯಮಸ್ತು ಪ್ರತಿಗೃಹೀತ್ರೆ ಕೈರಂ ಕಸ್ಮಾದಾತ್ ಕಾಮ ಕಾಮಾಯ ಕಾಮೋದಾತ ಕಾಮಕಂ ಸಮುದ್ರಮಾವಿಶ ಕಾಮೇನ ತ್ವಾ ಪ್ರತಿಗೃಹ್ಣಾಮಿ ಕಾಮೈತತ್ತೆ ಏಷಾತೆ ಕಾಮ ದಕ್ಷಿಣ ಉತ್ತಾನಸ್ತ್ವಾ ಅಂಗೀರತ ಪ್ರತಿಗೃಹ್ಣಾತು ಪ್ರತಿಗೃಹ್ಣಾಮಿ.
ಬಿಡು ಹಂಗೆ ನೀವು